ನೂತನ ಹೇಮವೇಮ ಸಮುದಾಯ ಭವನ ಉದ್ಘಾಟನೆ. ಹೌದು ವೀಕ್ಷಕರೇ, ಬೀದರ್ ನಗರದಲ್ಲಿ ಜಿಲ್ಲಾ ರೆಡ್ಡಿ ಸಮಾಜದ ನೂತನ ಹೇಮವೇಮ ಸಮುದಾಯ ಭವನ ಉದ್ಘಾಟನಾ ಸಮಾರಂಭವು ಇಂದು ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ನೆರವೇರಿತು. ಪೂಜ್ಯರಾದ ಶ್ರೀ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಮಂತ್ರ ಮಹರ್ಷಿ ಡಾಕ್ಟರ್ NB ರೆಡ್ಡಿ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಸಮಾರಂಭದಲ್ಲಿ ಜಿಲ್ಲೆಯ ರೆಡ್ಡಿ ಸಮಾಜದ ಬಾಂಧವರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಿದರು. ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಮಾಜಮುಖಿ ಚಟುವಟಿಕೆಗಳಿಗೆ ಮತ್ತಷ್ಟು ಬಲ ನೀಡುವ ಉದ್ದೇಶದಿಂದ ನಿರ್ಮಿಸಲಾಗಿರುವ ಈ ಸಮುದಾಯ ಭವನವು ಜಿಲ್ಲೆಯ ರೆಡ್ಡಿ ಸಮಾಜದ ಜನರಿಗೆ ಮಹತ್ವದ ವೇದಿಕೆ ಆಗಲಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವರು ಹಾಗೂ ಹಿರಿಯರಾದ HK ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ, ಮಾಜಿ ಸಚಿವರು ಹಾಗೂ ಬೀದರ್ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರಹೀಂ ಖಾನ್, ಪಕ್ಷದ ಶಾಸಕರ ಮಿತ್ರರಾದ ಡಾಕ್ಟರ್ ಶೈಲೇಂದ್ರ ಬಾಳ್ದೆಲೆ, ಶ್ರೀ N ಶೇಖರ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳು ರೆಡ್ಡಿ ಜನಸಂಘ, ಕೃಷ್ಣಾರೆಡ್ಡಿ, ನಿರ್ದೇಶಕರು ರೆಡ್ಡಿ ಜನಸಂಘ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ರೆಡ್ಡಿ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅತ್ಯಂತ ಸುಂದರ ಹಾಗೂ ಸಂತಸದ ಕ್ಷಣವಾಗಿತ್ತು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ, ಸಾಮಾಜಿಕ ಹಾಗೂ ಸೇವೆಯ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ಮುಂದುವರಿಯಲಿ ಎಂಬುದು ಆಶಯವನ್ನು ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ವ್ಯಕ್ತಪಡಿಸಿದರು. ಮಾತಾಡಿದೆ ಭೀಮರಾವ್ ಪಾಟೀಲ್ರು, ರಾಜಶೇಖರ್ ಪಾಟೀಲ್ರು, ಕೊಂಡೆಪ್ಪ ಕಾಶಂಪುರವರು, ವಿಜಯ್ ಸಿಂಗ್ ಅವರು, ಹಾಗೆ ನಾರಾ ಪ್ರತಾಪ್ ರೆಡ್ಡಿಯವರು, ಅರವಿಂದ್ ಕುಮಾರ್ ಅವರು, ಶ್ರೀ ಶೇಖರ್ ರೆಡ್ಡಿಯವರು, ಬಾಬು ರೆಡ್ಡಿಯವರು, ಕೃಷ್ಣಾರೆಡ್ಡಿಯವರು, ಮುರಳೀಧರ್ ಅವರು, ಗುರಮ್ಮರವರು, ಶ್ರೀಮತಿ ಶಾಲಿನಿಯವರು, ಮುಖ್ಯವಾಗಿ ನಮ್ಮ ಶಂಕರ್ ರೆಡ್ಡಿಯವರು ಅಲ್ವಾ. ಒಂದು 7-8 ವರ್ಷಕ್ಕೆ ಮುಂಚೆ ನಾವೆಲ್ಲ ಬಂದು ಇಲ್ಲಿ ಫೌಂಡೇಶನ್ ಹಾಕಿದ್ವಿ. ಆಗ್ತಾಗ ಇಲ್ಲಿ ಒಂದು ಮನೆಯೂ ಇರಲಿಲ್ಲ. ಇವತ್ತು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಸಮುದಾಯ ಭವನ ಕಟ್ಟೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆ ಮೇಲ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತಾನೆ. ಅವರೊಬ್ಬರೇ ಮಾಡೋಕ್ಕಾಗಲ್ಲ, ಅವ್ರ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಹಕಾರದಿಂದ ಇವತ್ತು ಈ ಒಂದು ವೇಮ ಭವನ ಉದ್ಘಾಟನೆ ಆಗಿದೆ. ಇದು ಬರೀ ನಮ್ಮ ಸಮಾಜಕ್ಕೆ ಅಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾವ ಸಮಾಜದವ್ರು ಬೇಕಾದ್ರೂ ಬಂದು ಇಲ್ಲಿ ಇದು ಮದುವೆ ಮುಂಜಿ ಅಥವಾ ಇನ್ನೇನಾದರೂ ಯಾವ ಕಾರ್ಯಕ್ರಮ ಕೂಡ ಮಾಡ್ಕೋಬಹುದು. ನಾವೇ ಒಂದು ರೆಡ್ಡಿ ಸಮುದಾಯ ಕಟ್ಟಿದ್ರೆ ರೆಡ್ಡಿ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಅಂತೇನಿಲ್ಲ, ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುವಂಥ ಒಂದು ಭವನವನ್ನು ಶಂಕರ್ ರೆಡ್ಡಿ ಮತ್ತು ಅವರ ತಂಡ ಕಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಾಧ್ಯವಾದಷ್ಟು ನಾನು ಕೂಡ ಹೋದ ಕಡೆಯಲ್ಲಿ ಹೇಳ್ತಾ ಇರ್ತೀನಿ, ಸಮುದಾಯ ಭವನಗಳು ಕಟ್ಟಿ, ಹಾಸ್ಟೆಲ್ಸ್ ಕಟ್ಟಿ, ಶಾಲಾ ಕಾಲೇಜುಗಳು ಬೇಕಾಗ್ತದೆ, ಅದೇನು ಕಟ್ಟೋ ಅವಶ್ಯಕತೆ ಇಲ್ಲ. ಅದು ಇರೋದರಲ್ಲಿ ಹೆಣ್ಮಕ್ಳಿಗೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಹಾಸ್ಟೆಲ್ಸ್ ಕಟ್ಟಿದ್ರೆ ಹೆಣ್ಮಕ್ಳು ಓದೋದಕ್ಕೆ, ಗಂಡ್ಮಕ್ಳು ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ವೇಮನ ಬಗ್ಗೆ, ಹೇಮರೆಡ್ಡಿ ಮನೆ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನೇನು ಹೆಚ್ಚಿಗೆ ಹೇಳೋಕ್ಕೋಗಲ್ಲ. ಎಲ್ಲರಿಗೂ ಧನ್ಯವಾದ. ವೇದಿಕೆ ಮೇಲ್ತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದ. ಊಹಿಸಿ ಕೂಡ ಇರಲಿಲ್ಲ. ಬೀದರ್ ಜಿಲ್ಲೆಯಲ್ಲಿ ನಮ್ಮ ಬಾಬು ರೆಡ್ಡಿ ಅವರು ಇನ್ಚಾರ್ಜ್ ಆಗಿದ್ದರು. ಇಲ್ಲಿ 5 ಜಿಲ್ಲೆಗಳಿಗೆ, ಬೀದರ್ ಇರ್ಬೋದು, ರಾಯಚೂರು, ಬಳ್ಳಾರಿ ಎಲ್ಲ ಒಂದೊಂದು ಜಿಲ್ಲೆಗೆ ನಾವು 20 ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ವಿ. ಆದರೆ ಬೀದರ್ ಜಿಲ್ಲೆಯಲ್ಲಿ 35ರಿಂದ 45 ಬಸ್ನಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಅಷ್ಟೊಂದು ಉತ್ಸಾಹದಿಂದ ಬಂದು ನಮ್ಮ ಬೆಂಗಳೂರು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ರು. ನಂತರ ದಿನಗಳಲ್ಲಿ ಈ ಭವನವನ್ನು ನಿರ್ಮಾಣ ಮಾಡಬೇಕಂತೇಳಿ ಶಂಕರ್ ರೆಡ್ಡಿಯವರು ಎಲ್ಲ ನಮ್ಮ ಸಮಾಜದ ಬಂಧುಗಳು ಒಂದು ನಿರ್ಣಯವನ್ನು ಮಾಡಿ ಭಾಳ ಅತ್ಯಂತ ವಿನ್ಯಾಸವನ್ನು ಮಾಡಿ ಒಂದು ಕಟ್ಟಡವನ್ನು ಇವತ್ತಿನ ದಿವಸವನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನಾನು ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ಸಚಿವರಾದಾಗ ನಮ್ಮ ಸಮಾಜದ ಬಂಧುಗಳು ಎಲ್ಲ ಜಿಲ್ಲೆಗಳು, ತಾಲೂಕು ಮತ್ತು ಎಷ್ಟೊಂದು ಹೋಬಳಿ ಮಟ್ಟದಲ್ಲಿ ಕೂಡ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಮಹಾಯೋಗಿ ವೇಮನರ ಗುಡಿಯನ್ನು ಕಟ್ಟೋದಕ್ಕೆ ಅಪಾರವಾದಂಥ ಒಂದು ಅನುದಾನವನ್ನು ಅವರ ಇಲಾಖೆಯಿಂದ ಕೊಟ್ಟು ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನರ ಗುಡಿಯನ್ನು ಕಟ್ಟೋದಕ್ಕೆ ಬಹಳ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡಬೇಕಾಗತ್ತೆ. ಬಂಧುಗಳೇ, ಇವತ್ತಿನ ದಿವಸ ಇಡೀ ರಾಜ್ಯನ ಬೀದರಿಂದ ಬೆಂಗಳೂರು ಇರ್ಬೋದು, ಬಳ್ಳಾರಿಯಿಂದ ನಮ್ಮ ಹಳೆ ಮೈಸೂರು ಇರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ
ಎಲ್ಲೇ ನಮ್ಮ ಸಮಾಜದ ಬಂಧುಗಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಆ ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ನಮ್ಮ ಸಮಾಜವನ್ನು ಒಂದು ಗಟ್ಟಿಯಾಗಿ ಸಂಘಟನೆ ಮಾಡಬೇಕಂತ ಒಂದು ಸಂಕಲ್ಪವನ್ನು ತೊಟ್ಟಂಥ ನಮ್ಮ ನಾಯಕರಿಗೆ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಿ, ಇವತ್ತಿನ ದಿವಸ ಬೀದರ್ ಕೇಂದ್ರದಲ್ಲಿ ಈ ಥರ ಒಂದು ಭವ್ಯವಾದ ಭವನವನ್ನು ಕಟ್ಟಿದ್ದೀವಿ. ಇದು ಎಲ್ಲ ತಾಲೂಕು ಮಟ್ಟಗಳಿಗೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಕೂಡ ಆಗಬೇಕು. ಅದೇ ರೀತಿ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಹೇಳ್ತಾ ಇದ್ದರು, ಇದನ್ನು ನಾವು ನಮ್ಮ ಯುವ ಪೀಳಿಗೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಂತೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆ ಮಾತನ್ನು ಕೂಡ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಸಮಾಜದ ಬಂಧುಗಳು ಅದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕಂತೇಳಿ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ಅವರಿಗೆ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಇಷ್ಟೊಂದು ಉತ್ತಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಪ್ರಾರ್ಥಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವೇಮನ. ಶಾಸಕರು ಹಾಗೂ ಮಾಜಿ ಸಚಿವರು, ಯಾಕಂದರೆ ಕಾಲಾವಕಾಶ ಇಲ್ಲದ ಕಾರಣದಿಂದ ನಾವು ಒಂದು 2 ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ವೇಮರೆಡ್ಡಿ ಮಲ್ಲಮ್ಮನ ಒಂದು ಸಮುದಾಯ ಭವನ ಇವತ್ತು ಈ ಶಂಕುಸ್ಥಾಪನೆಗೆ ನಾವು ರಾಮಲಿಂಗಾರೆಡ್ಡಿ ಸರ್ ಜೊತೆಯಲ್ಲಿ ಬಂದಾಗ ಇಲ್ಲಿ ಒಂದೇ ಒಂದು ಮನೆ ಇರಲಿಲ್ಲ ಈ ಭಾಗದಲ್ಲಿ. ಬರೀ ಏನಪ್ಪ ಇಷ್ಟು ಕಾಡು ಥರ ಐತೆ, ಇಲ್ಲಿ ಚೌಲ್ಟ್ರಿ ಮಾಡೋದ ಅಂದ್ಕೊಂಡ್ವಿ. ಇವತ್ತು ನೋಡಿದ್ರೆ ಬೃಹತ್ಕಾರದಲ್ಲಿ ಒಂದು ಬೆಂಗಳೂರು ಸಿಟಿ ಮಾದರಿ ಆಗೋಗ್ಬಿಟ್ಟಿದೆ. ಇಲ್ಲಿ ಇಂಥ ಜಾಗದಲ್ಲಿ ಇಂಥ ಭವ್ಯವಾದ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿರೋದಕ್ಕೆ ಇಲ್ಲಿ ಈ ಬೀದರ್ ಜಿಲ್ಲೆಯ ರೆಡ್ಡಿ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ನೀವು ಇಲ್ಲದಿದ್ರೆ ನಾವು ಏನು ಮಾಡಬಲ್ಲೆ ಅಂತ ಹೇಳ್ಬಿಟ್ಟು ಒಂದು ಗಾದೆನೇ ಐತೆ. ಯಾಕಂದ್ರೆ ನೀವು ಇರೋದಕ್ಕೆ ಇವತ್ತು ನಮ್ಮ ಸಮಾಜ ಈ ಬೀದರ್ ಡಿಸ್ಟಿಕ್ ಅಲ್ಲಿ ಇಷ್ಟು ಪ್ರಬಲವಾಗಿ ಕಾರ್ಯಕ್ರಮಗಳು ನಡೆಸ್ತಾ ಇರೋದು. ಯಾಕಂದ್ರೆ ರೆಡ್ಡಿ ಅಂದ್ರೆ ಒಂದು ಬಂಗಾರದ ಕಡ್ಡಿ ಅಂತ ಹೇಳ್ಬಿಟ್ಟು ಮಲ್ಲಮ್ಮನ ಆಗ ಕಾಲದಲ್ಲೇ ಹೇಳಿದ್ದರು. ಯಾಕಂದ್ರೆ ರೆಡ್ಡಿ ಎಲ್ಲೇ ಇರಲಿ 10 ಮನೆ ಇದ್ರೂ 1000 ಜನಕ್ಕೆ 100 ಜನಕ್ಕೆ ಸಹಕಾರ ಸಹಾಯ ಮಾಡುವಂತ ಒಂದು ಸಮಾಜ ಯಾವುದಾದ್ರು ಇದೆ ಅಂದ್ರೆ ಅದು ರೆಡ್ಡಿ ಸಮಾಜ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ನಮ್ಮ ರಾಮಲಿಂಗಾರೆಡ್ಡಿ ಸರ್ ಜೊತೆಯಲ್ಲಿ ಸುಮಾರು ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡ್ತಾ ಇದ್ದೆ. ಯಾವುದೇ ಒಂದು ಎಲೆಕ್ಷನ್ ಬರಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ನಾನು ಹೋದಾಗ ಪೆಟ್ಸ್ ಬಂದು ಊರುಗಳ ಕೊಚ್ಕೊಂಡು ಹೋದಾಗ ಬಾಗಲಕೋಟೆ ಡಿಸ್ಟಿಕ್, ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಸುಮಾರು 10 ಲಾರಿಗಳು 10 ವೀಲರ್ ಲಾರಿಯಲ್ಲಿ ಮನೆಗಾಗುವ ವಸ್ತುಗಳು, ಹಸುಗಳಿಗೆ ಮೇವಿರಬಹುದು, ಮನೆಗಾಗುವ ಪಾತ್ರೆ ಸಾಮಾನುಗಳು, ಬಟ್ಟೆಗಳು, ಪ್ರತಿಯೊಂದು ಊಟ ಮಾಡೋದಕ್ಕೆ ಅಕ್ಕಿ ಇರ್ಬೋದು, ಸಕ್ಕರೆ ಇರ್ಬೋದು, ಗೋಧಿ, ಬೇಳೆ ಎಲ್ಲನೂ 10 ಲಾರಿ ತಗೊಂಡ್ಬಂದು ಎಲ್ಲೆಲ್ಲಿ ಫೆಟ್ಸ್ ಬಂದೈತೆ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ ಬಂದ್ವಿ. ಅದೇ ರೀತಿ ಮನೆಗಳು, ಸೀಟ್ಗಳು, ಪೈಪ್ಗಳು ಅವು ಒಂದು ಸುಮಾರು 4 ಲಾರಿಗಳು ತಗೊಂಡ್ಬಂದು ಮನೆಗಳಿಗೆಲ್ಲ ಸಹಕಾರ ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಅಷ್ಟೇ ಒಂದು ದಿವಸಕ್ಕೆ 10,000 15,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು ನಿರಂತರವಾಗಿ ಸುಮಾರು 6 ತಿಂಗಳು. ಇಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅದು ರೆಡ್ಡಿ ಸಮಾಜದಲ್ಲಿ ಹುಟ್ಟಿದೆ ಅಂತ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದು ಕೂಡ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ನಮ್ಮ ಸ್ವಾಮೀಜಿಗಳ ಜೊತೆಯಲ್ಲಿ, ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ, ಎಚ್ ಕೆ ಪಾಟೀಲ್ ರಾಜ್ಯ ಎಲ್ಲ ಸುತ್ತಾದಾಗ ನಾನು 15 ವರ್ಷದಿಂದ ಸ್ವಾಮೀಜಿ ಜೊತೆಯಲ್ಲಿ ನಾನು ಇದ್ದೀನಿ ನಿರಂತರವಾಗಿ. ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಜಿಲ್ಲಾ ಇರ್ಬೋದು, ತಾಲೂಕು ಇರ್ಬೋದು, ಗ್ರಾಮಗಳಿರ್ಬೋದು, ರಾಮಲಿಂಗಾರೆಡ್ಡಿ ಸಮೇತ ಇಡೀ ಕರ್ನಾಟಕದಲ್ಲಿ ಮೂಲೆಗೆ ಬಂದು ಸಂಘಟನೆಗಳು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಬೃಹತ್ಕಾರದಲ್ಲಿ ಒಂದು ಸಮಾವೇಶ ಮಾಡಿದಾಗ ಅಲ್ಲಿ 3 ಲಕ್ಷ ಸೇರಿದಾಗ ಕರ್ನಾಟಕ ರಾಜ್ಯದಲ್ಲಿ ರೆಡ್ಡಿ ಸಮಾವೇಶ ಮಾಡಿದಾಗ ನಮ್ಮ ವೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಇರ್ಬೋದು, ಇಲ್ಲಿ ವೇಮನ ಜಯಂತಿ ಇರ್ಬೋದು, ಈ 2 ಜಯಂತಿಗಳು ಇವತ್ತು ನಾವು ಸಮಾವೇಶ ಮಾಡಿದ ಮೇಲೆ ನಮಗೆ ಜಯಂತಿ ಅವಕಾಶ ಸಿಕ್ಕಿದ್ದು. ಯಾಕಂದ್ರೆ ಕೆ.ಸಿ. ರೆಡ್ಡಿ ಅವರ ಸ್ಟ್ಯಾಚ್ಯೂ ಇರಲಿಲ್ಲ ವಿಧಾನಸೌಧ ಮುಂಭಾಗದಲ್ಲಿ. ಕೆ.ಸಿ. ರೆಡ್ಡಿ ಸ್ಟ್ಯಾಚ್ಯೂ ಕೂಡ ನಾವು ಸಮಾವೇಶ ಮಾಡಿದ ಮೇಲೆ ನಮಗೆ ಕೆ.ಸಿ. ರೆಡ್ಡಿ ಸ್ಟ್ಯಾಚ್ಯೂ ಕೂಡ ಸಿಕ್ಕಿತ್ತು. ಇಂಥ ಒಂದು ಕಾರ್ಯಕ್ರಮಗಳು 100 ಕಾರ್ಯಕ್ರಮ ನಮ್ಮ ಸಮಾಜದವರು ಮಾಡಿ ಇಡೀ ರಾಜ್ಯದಲ್ಲಿ ಸುಮಾರು 100 ಜಾಗದಲ್ಲಿ ದೇವಸ್ಥಾನಗಳಿರ್ಬೋದು, ಕಲ್ಯಾಣ ಮಂಟಪಗಳಿರ್ಬೋದು, ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಫಸ್ಟ್
ಮಾಡಿದ 1 ವರ್ಷಕ್ಕೆ ಚೌಲ್ಟ್ರಿ ಇನಾಗ್ರೇಷನ್ ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಬೆಳಗಾಂ ಸಿಟಿಯಲ್ಲಿ, ಅದೇ ರೀತಿ ನಮ್ಮ ಬೀದರ್ನಲ್ಲಿ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಬಳ್ಳಾರಿಯಲ್ಲಿರ್ಬೋದು ನಮ್ಮ ಪ್ರತಾಪ್ ರೆಡ್ಡಿ ಅವರಿದ್ದಾರೆ. ನಾನು ಹೋಗಿದ್ದೆ ಶಂಕುಸ್ಥಾಪನೆಗೆ ರಾಮಲಿಂಗಾರೆಡ್ಡಿ ಸರ್ ಜೊತೆಯಲ್ಲಿ.